ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಇದು ಎಲ್ಲರೂ ಚೆನ್ನಾಗಿರ್ತೀರಾ ಅನ್ಕೋತೀನಿ. ಬಟ್ ನನ್ನ ಪಾಲಿಗೆ ಇದು ಒಂದು ಬ್ಯಾಡ್ ಡೇ, ಬ್ಯಾಡ್ ಮಾರ್ನಿಂಗ್. ಇವತ್ತಿನ ವಿಡಿಯೋನ ಇವತ್ತೇ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. 6ನೇ ತಾರೀಕು ರಂಜಾನ್, ಐ ಥಿಂಕ್ 6 ಅಲ್ವಾ ಇವತ್ತು, ಸಾರಿ 7ನೇ ತಾರೀಕು ಸ್ಯಾಟರ್ಡೆ ಮಾರ್ನಿಂಗ್. ಟೈಮ್ ಇನ್ನೂ ಬಂದು 7:45. ಇವತ್ತಿನ ವ್ಲಾಗ್ನ ಇವತ್ತೇ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇದು ಎಲ್ರಿಗೂ ಹ್ಯಾಪಿ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಅಂತೆಲ್ಲ ಹೇಳ್ತಾ ಇದೆ. ಬಟ್ ನಮ್ಮನೆ ಹತ್ರ ಅಂತೂ ವಲ್ಗರ್ ಆಗೋಗಿದೆ ಗೈಸ್. ಇರೋದು ನಾವು ಸ್ವಂತ ಮನೆ ಆದ್ರೂ ಕೂಡ ಒಬ್ರ ಕೈಲಿ ಅನ್ನಿಸ್ಕೊಂಡು ಆಡಿಸ್ಕೊಂಡು ಇರಬೇಕು. ಏನಕ್ಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಪ್ರತಿ ಸಲ ನಾನು ಹೇಳ್ತಾನೆ ಇರ್ತೀನಿ, ನಾನು ಗೌರ್ನಮೆಂಟ್ ರೋಡು ವರ್ಷಕ್ಕಿಷ್ಟು ಅಂತ ಖಾತೆ ಕಂದಾಯ ಪೇ ಮಾಡೋಳು ನಾನು. ಅಂಥದ್ರಲ್ಲೂ ಎಲ್ಲರ ಕೈಲೂ ಕೇಳಬೇಕು ಮಾತು ಅಂದಾಗ ಟ್ರಿಗರ್ ಆಗುತ್ತೆ. ಅದು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಟ್ರಿಗರ್ ಆಗುತ್ತೆ. ನಮ್ಮದು ಸ್ವಲ್ಪ ಹೈಟಲ್ಲಿರೋದ್ರಿಂದ ಮನೆ, ನಾನು ಎದ್ದು 3 ಗಂಟೆಗೆ. ಎಷ್ಟೋ ಜನ ಕೇಳ್ತಾರೆ, ನಿಮಗೆ ಭಯ ಆಗಲ್ವಾ, ಇಷ್ಟು ಬೇಗ ಯಾಕೆ ಎದ್ದೇಳ್ತೀರಾ, ಯಾಕೆ ಇಷ್ಟು ಬೇಗ ಬಾಗಿಲು ತೊಳಿತೀರಾ? ಅಪ್ಪಲ್ಲಿರೋ ಮನೆ ಬಾಗಿಲು ತೊಳೆದ್ರೆ ನೀರು ಕೆಳಗಡೆ ಬಂದೇ ಬರುತ್ತೆ. ಯಾಕೆ ಇದನ್ನೆಲ್ಲ ಶೇರ್ ಮಾಡ್ಕೋತಾ ಇದ್ದೀನಿ ಅಂದರೆ, ನಮಗೆ ಟಾರ್ಚರ್ ಆಗಿಬಿಟ್ಟಿದೆ ಗೈಸ್. ಪ್ರತಿ ಒಂದು CC ಕ್ಯಾಮ್ರಾ ಫುಟೇಜ್ ಸಮೇತ ನಾನು ನಿಮಗೆ ವಿಡಿಯೋ ತೋರಿಸ್ಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ತಪ್ಪು ಯಾರ್ದು ಸರಿ ಯಾರ್ದು ನೀವೇ ಜಡ್ಜ್ ಮಾಡಿ. ನಂದು ತಪ್ಪಿದ್ರೆ ಖಂಡಿತ ನನಗೆ ಸಜೆಸ್ಟ್ ಮಾಡಿ, ನಿಮ್ದು ಇಂಥ ತಪ್ಪು ಅಂತ ನಾನು ತಿದ್ಕೋತೀನಿ. ಇದನ್ನ ಹಿಂಗೆ ಸುಮ್ಮನೆ ಅಂತೂ ಬಿಡೋದಿಲ್ಲ. ನಾನು ಏನು ಪ್ರಿಕಾಷನ್ ತೊಗೋಬೇಕೋ ಆಲ್ರೆಡಿ ನಾನು ನಿನ್ನೆಯಿಂದ ತೊಗೊಂಡಿದ್ದೀನಿ. ಏನೇನು ಮಾಡಬೇಕೋ, ಎಲ್ಲೆಲ್ಲಿ ಏನೇನು ಟೈಟ್ ಮಾಡಬೇಕೋ ನನಗೆ ಚೆನ್ನಾಗಿ ಗೊತ್ತಿದೆ. ಇವ್ರುಗಳೆಲ್ಲ ಯೋಗ್ಯತೆಗೆ ಇವ್ರು ಇರಲೇ ಇಲ್ಲ ಇಲ್ಲಿ 3 ವರ್ಷದಿಂದ. ಎಲ್ಲೋಗಿದ್ರು ಇವ್ರ ಫ್ಯಾಮಿಲಿ ಮೆಂಬರ್ಸು? ಕುಡಿದ್ಬಿಟ್ಟು ಬಂದು ಮನೆ ಬಾಗ್ಲಲ್ಲೆಲ್ಲ ಗಾಜು ಹೊಡಿವಾಗ ಎಲ್ಲೋಗಿದ್ರು? ಈ ಪೌರುಷ ಇದೆಲ್ಲ ಬಂದು ಮಾತಾಡ್ಬೋದಿತ್ತಲ್ವ? ಯಾಕೆ ಇದನ್ನೆಲ್ಲ ಶೇರ್ ಮಾಡ್ತಾ ಇದ್ದೀನಿ ಅಂದರೆ, ಇವತ್ತು ಏನು ನಡೀತು ಆ್ಯಸ್ ಇಟ್ ಈಸ್ ಅದನ್ನೇ ನಿಮ್ಗೆ ಹೇಳ್ತಾ ಇದ್ದೀನಿ. ಲೈವಲ್ಲಿ ವಿಡಿಯೋ ಮಾಡಿ ತೋರಿಸ್ತೀನಿ, ಬನ್ನಿ. ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಹತ್ರ ಒಂದು ವಿಡಿಯೋ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಮ್ಮ ಮನೆ ಹತ್ರ ಒಂದು ಮಾವಿನ ಮರ ಇದೆ, ಆಯಿತಾ? ಅದು ನೈಸರ್ಗಿಕವಾಗಿ ಬೆಳೆದಿರೋ ಮಾವಿನ ಮರ. ನಾನು ಎದ್ದು ಕಸ ಗುಡ್ಸೋಕ್ಕಿಂತ ಮುಂಚೆ ಮಾವಿನಕಾಯಿ ಬಿದ್ದಿದೆ. ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ಇದು ನಮ್ಮ CC ಕ್ಯಾಮ್ರಾ ಫೋಟೇಜ್. ನಾನು ಇವತ್ತಿನ ವಿಡಿಯೋನ ಕ್ಯಾಪ್ಚರ್ ಮಾಡಿ ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ. ಯಾಕಂದರೆ ನಮ್ಮ ಅಕ್ಕಪಕ್ಕ ಭಾಷೆಗಳನ್ನ ನಮಗೆ ಕೇಳೋಕ್ಕಾಗಲ್ಲ. ಇಲ್ಲಿ ನೋಡಿ, ನಾನು ಕಸ ಹೊಡೆಯೋಕ್ಕಿಂತ ಮುಂಚೆಯಿಂದ ಮಾವಿನಕಾಯಿ ಏನಿದೆ ನೆಲದ ಮೇಲೆ ಬಿದ್ದಿದೆ. ಅದನ್ನು ಯಾರೂ ತಂದಲ್ಲಿ ಹಾಕಿಲ್ಲ ಅಥವಾ ಮರದಿಂದ ಕಿತ್ತು ಅದನ್ನು ಬೀಳಿಸಿಲ್ಲ. ಪಕ್ಷಿಗಳು ರಾತ್ರಿ ಟೈಮು ತಿನ್ನಕ್ಕೆ ಹೋದಾಗ ಕಳ್ಕೊಂಡು ಬೀಳ್ತಾ ಇದೆ. ನಾನು ಕಸ ಗುಡಿಸಿ ಇವಾಗ ಬರ್ತಾ ಇದ್ದೀನಿ, ನಿಮ್ಗೆ ಅದು ಕಾಣಿಸ್ತಾ ಇರ್ಬೋದು. ನಾನಿನ್ನೂ ಬಾಗ್ಲಿಗೆ ನೀರು ಹಾಕಿಲ್ಲ. ಇವಾಗ ನಿಮ್ಗೆ ಅದು ಕ್ಯಾಪ್ಚರ್ ಏನು ಮಾಡ್ತಾ ಇದ್ದೀನಿ ಅಂದರೆ, ನಾನು ಮೇಲಿಂದ ಅರ್ಧ ನೀರು ಹಾಕಿ ಅದು ಅಲ್ಲೇ ಬಿದ್ದಿರೋದನ್ನು ವಿಡಿಯೋ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಏನಕ್ಕೆ ಇದನ್ನೆಲ್ಲ ಶೇರ್ ಮಾಡ್ಕೋತಾ ಇದ್ದೀನಿ ಅಂದರೆ, ನಮಗೆ ಡೈಲಿ ಬೆಳಗ್ಗೆ ಟಾರ್ಚರ್. ಇವಾಗ ಟಬ್ ಹಿಡ್ಕೊಂಡು ನೀರು ಹಾಕ್ತಾ ಇದ್ದೀನಿ ನೋಡಿ. ವಲ್ಗರ್ ಲ್ಯಾಂಗ್ವೇಜಲ್ಲಿ ಬೆಳಿಗ್ಗೆಯಿಂದ ಸುಪ್ರಭಾತ ಸಹಸ್ರನಾಮ ಅರ್ಚನೆಗಳಾಗ್ತಾ ಇದೆ. ಬೇರೆಯವ್ರ ಮನೆಗೆ ಕಸ ಹಾಕ್ತಾರೆ, ಮಾವಿನಕಾಯಿ ತಂದು ಹಾಕ್ತಾರೆ ಅಂತ, ನಮ್ಮ ಮನೆಗೇ ನಿಂಬೆಹಣ್ಣಂತೆ, ಅಮಾವಾಸ್ಯೆ ಹುಣ್ಮೇಲಿ ಬಳೆ ಚೂರುಗಳಂತೆ, ಅರಿಶಿನ ಕುಂಕುಮ ಅಂತೆ ಪ್ರತಿಯೊಂದು ಬಿದ್ದಿದೆ. ನಾನು ಕಾಣಿಸ್ತಾ ಇದ್ದೀನಿ ನಿಮಗೆ, ನಾನು ನೀರು ಹಾಕ್ತಾ ಇದ್ದೀನಿ. ನಾನು ಎಲ್ಲಿ ನೀರು ಹಾಕ್ತಾ ಇದ್ದೀನಿ, ಎಲ್ಲಿಂದ ಬರ್ತಾ ಇದ್ದೀನಿ ಟಬ್ ಇಟ್ಕೊಂಡು, ದಯವಿಟ್ಟು ನೀವೇ ನೋಡಿ, ಇದಕ್ಕೆ ನೀವೇ ಉತ್ತರ. ನಾವು ಸ್ವಂತ ಮನೆಯವರು ಸ್ವಂತ ಮನೆ ಇಟ್ಕೊಂಡು ಈ ರೀತಿ ಮರದಿಂದ ಬಿದ್ದಿರೋ ಮಾವಿನಕಾಯಿಗೆ ನಾವು ದಿನಾ ಬೆಳಗ್ಗೆ ಮಾತು ಕೇಳಬೇಕಲ್ಲ ಗೈಸ್. ಬೆಳಗ್ಗೆ ಮೂಡ್ ಆಫ್. ಜನಮಕ್ಕೆ ಜೋಡ ಹಾಕ. ಇಲ್ಲಿ ನೋಡಿ, ಮರದಿಂದ ಇದು ಮಾವಿನ ಮರ ಆಯಿತಾ, ಇಲ್ಲಿಂದ ಬಿದ್ದಿರೋದು. ಇದು ಎಲ್ಲಿ ಬಿದ್ದಿತ್ತೋ ಇವಾಗ ಎಲ್ಲಿ ಬಂದು ಬಿದ್ದಿದೆ, ಎಲ್ಲ ಅಪ್ಪಚ್ಚಿ ಆಗಿದೆ. ಪ್ರತಿಯೊಂದು ನೀವೇ ನೋಡಿ. ಬೆಳಿಗ್ಗೆಯಿಂದ ಐ ಥಿಂಕ್ ನಾನು ಎದ್ದು ಬಾಗಿಲು ತೊಳೆದು ಕಸ ಗುಡಿಸಿ ಬಾಗಿಲು ತೊಳೆದಾಗಿಂದ ಆ್ಯಡ್ ಆನ್ ಮಾಡ್ತೀನಿ. ಕೆಲವೊಂದು ಜನ ಇನ್ನೂ ಎದ್ದೇ ಇರಲ್ಲ. ಇವಾಗ ನೋಡಿ ಅದೆಲ್ಲ ಎಲ್ಲಿ ಬಿದ್ದಿತ್ತು, ಇವಾಗ ಎಲ್ಲಿ ಬಂದು ಬಿದ್ದಿದೆ ಅಂತ ನೀವು ನೋಡ್ಕೊಳ್ಳಿ.
ಆಯಿತಾ. ಇದು ಮರದಿಂದ ಬಿದ್ದಿರೋದು. ಪಕ್ಷಿಗಳೆಲ್ಲ ರಾತ್ರಿ ಹೊತ್ತು ತಿಂತವೆ, ಗಲೀಜು ಮಾಡ್ತವೆ, ಅದೆಲ್ಲ ನಿಮಗೆ ಗೊತ್ತು. ಇವಾಗ ನೋಡಿ ವಿಡಿಯೋ ಸಮೇತ ಹಾಕಿದ್ದೀನಿ ಲೈವಲ್ಲಿ, ನೋಡಿದ್ರಲ್ಲ. ಪ್ರತಿಯೊಂದು ಆ್ಯಸ್ ಇಟ್ ಈಸ್ ಅದು ಹೆಂಗಿದೆಯೋ ಹಾಗೇ ಅಪ್ಲೋಡ್ ಮಾಡಿದ್ದೀನಿ. ಇಂಥ ಕಚಡ ನಾಯಿಗಳಿಗೆ ಏನು ಹೇಳಬೇಕು ನೀವೇ ಹೇಳಿ. ಅದನ್ನು ಈ ಕಡೆ ತಳ್ಳಿರೋರು ಯಾರು ಅಂತಲೂ ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಲೈವಲ್ಲಿ ಫೋಟೇಜ್ ತೋರಿಸ್ತಾ ಇದ್ದೀನಿ. ಇಂಥ ಕಚಡ ಕಜ್ಜಿ ನಾಯಿಗೆ ಏನಂತ ಹೇಳಬೇಕು ನೀವೇ ನೋಡಿ. ಮಾಡೋಕ್ಕೆ ಏನೋ ಕೆಲಸ ಇಲ್ಲ. ಇದು ಇವತ್ತು ನಡೆದಿದ್ದದು ಅರ್ಲಿ ಮಾರ್ನಿಂಗ್ ನೋಡಿ. ಇದು ಒಂದಿನ ಹಿಂದೆ ತೋರಿಸುತ್ತೆ ಕ್ಯಾಮ್ರಾ. ಅವಳು ಗುಡಿಸಿ ಏನು ಮಾಡ್ತಾಳೆ ನೋಡಿ, ನೀವೇ ನೋಡಿ ಹೆಂಗೆ ತಳ್ತಾ ಇದ್ದಾಳೆ ನೋಡಿ ಪೊರ್ಕೆಲಿ. ಲೈವಲ್ಲಿ ತೋರಿಸ್ತಾ ಇದ್ದೀನಿ. ಮಾವಿನಕಾಯಿ ಮರದಲ್ಲಿ ಬಿದ್ದಿರೋದನ್ನ ನಾನು ತಳ್ಳಿದ್ದೀನಿ ಅಂತ ಇಷ್ಟೊತ್ತು ಬೊಗಳೆ ಬಿಟ್ಲು. ಕಚಡ ಸುಳೆ ಮುಂಡೆ ಅಂತಲೇ ಅನ್ಬೇಕು ನಾನು, ಹಂಗೆ ಬರುತ್ತೆ ನನ್ನ ಬಾಯಲ್ಲಿ. ಈಗ ಇವಳೇನು ಮಾಡ್ತಾ ಇದ್ದಾಳೆ ನಿಮಗೆ ಅದು ಕ್ಯಾಮ್ರಾಗೆ ಸ್ವಲ್ಪ ಹಿಂಗೆ ಕಾಣಿಸ್ಬೋದು. ನಾವು ಕಣ್ಣಲ್ಲಿ ನೋಡ್ತೀವಿ ಇಂಥದನ್ನ, ದಿನ ಇಂಥದ್ದೇ ಗೈಸ್. ಒಂದಿನ ಅಲ್ಲ, 2 ದಿನ ಅಲ್ಲ. ಇಂಥ ಕಚಡ ಬೇವರ್ಸಿಗಳಿಗೆ ಏನು ಹೇಳಬೇಕು. ತಗೊಂಬಂದು ಪೊರ್ಕೆ ಹಾಕೊಂಡು ಎಲ್ಲಿ ತಳ್ಳಿಬಿಟ್ಟು ಹೋದ್ಲು ನಮ್ಮ ಕಾರ್ ಹತ್ರ. ಪ್ರತಿ ಸತಿ ಹೀಗೆ ನಿಂಬೆಹಣ್ಣು, ಅರಿಶಿನ, ಕುಂಕುಮ, ಬಳೆ ಚೂರು, ರಂಗೋಲಿಗೆ ಮಣ್ಣು ಹಾಕೋದೆಲ್ಲ ಇವಳೇ ಮಾಡೋದು. ಈ ಕಿತಾಪತಿ ಎಲ್ಲ ಕ್ಯಾಮ್ರಾ ಇದೆ ಅಂತ ಗೊತ್ತಿದ್ದು ಯೋಗ್ಯತೆಗೆ ಕುಡಿಯೋಕ್ಕೆ ನೀರಿಲ್ಲ ಮನೇಲಿ, ಕಂಡವ್ರ ಮನೇಲಿ ನೀರು ತತ್ತಾಳೆ. ನಮ್ಮನೆ ಬಾಗಿಲಿಗೆ ನಾವು ಹಾಕಿದ್ವಿ ಅಂತ ಬೈತಾಳೆ. ಗುಡಿಸಿ ಎಲ್ಲಿಗೆ ಬಿಸಾಕೊಳ್ಳೆ ನೋಡಿ. ನೀವೇ ನೋಡಿ ಅವಳ ಯೋಗ್ಯತೆ ಏನು ಅಂತ. ಕ್ಯಾಮ್ರಾ ಸುಳ್ಳು ಹೇಳುತ್ತಾ ಅಲ್ಲ. ಇಂಥ ಕಚಡಗಳಿಗೆ ಇನ್ಯಾವ ಭಾಷೆಯಲ್ಲಿ ಹೇಳಬೇಕು. ಕದ್ದು ಮುಚ್ಚಿ ಮಾನ ಮರ್ಯಾದೆ ಇಲ್ಲದೆ ನನ್ನ ವಿಡಿಯೋ ನೋಡೋದಲ್ಲದೆ ಯಾಕೆ ನೋಡ್ಬೇಕು ನನ್ನ ವಿಡಿಯೋ? ಈಗ ಡೈರೆಕ್ಟಾಗೆ ಹಾಕಿದ್ದೀನಿ ವಿಡಿಯೋನ. ಏನೇನು ಮಾಡವಳೆ, ಗುಡ್ಸವಳೆ, ಎಲ್ಲಿಗೆ ತಳ್ಳವಳೆ, ಪ್ರತಿಯೊಂದು ನಾನು ಗುಡ್ಸ ಹಾಕಿದ್ದಿದ್ರೆ ಭಗವಂತ ಇದ್ದಾನೆ ಅಲ್ವಾ. ಲೈವಲ್ಲಿ ಕ್ಯಾಮ್ರಾದಲ್ಲಿ ಕವರೇಜ್ ಆಗಿದೆ, ಕ್ಯಾಮ್ರಾ ಸುಳ್ಳು ಹೇಳಲ್ಲ. ಈಗ ನಾನೇನೇನು ಮಾಡಿದ್ದೀನಿ ಬೆಳಗ್ಗೆಯಿಂದ ಅದನ್ನು ನೀವು ನೋಡಿದ್ದೀರಾ. ಇಂಥವ್ರಿಗೆ ಏನು ಹೇಳಬೇಕೋ, ಏನು ಪ್ರಿಕಾಕ್ಷನ್ ತೊಗೋಬೇಕೋ ದಯವಿಟ್ಟು ನನಗೆ ಮೆಸೇಜ್ ಮಾಡಿ. ನಿಮ್ಮ ಅಕ್ಕಪಕ್ಕ ಇಂಥವ್ರು ಇರ್ತಾರೆ, ಇಂಥ ಕಚ್ಚಡ ಹೆಂಗಸ್ರುಗಳಿರ್ತಾರೆ. ಹೆಂಗಸ್ರುಗಳ ಜಾತಿಗೆ ಅವಮಾನ ಇಂಥ ಕಿತ್ತೋದವರು. ಹುಷಾರಾಗಿರಿ. ಏನು ಹೇಳಿ, ಹುಷಾರಾಗಿರಿ. ನನ್ನ ಧೈರ್ಯ ಇಲ್ಲ ನನ್ನ ಮುಂದೆ ಬಂದು ಮಾತಾಡೋಕ್ಕೆ. ಯಾವಂದೋ ಅವೆಲ್ಲ ಮಾತಾಡೋಕ್ಕೆ ನಮಗೆ ಹೊಲ್ಸಾಗ್ಬಿಡುತ್ತೆ. ದಿನ 12 ಗಂಟೆ ರಾತ್ರಿ, 1 ಗಂಟೆ ರಾತ್ರಿ ನಮ್ಮ ಕ್ಯಾಮ್ರಾ ಎಲ್ಲ ಮುರಿದಾಕಕ್ಕೆ ಬಂದಿದ್ರು ಗಾಯ್ಸ್. ಇವ್ರ ಬಂಡವಾಳ ಎಲ್ಲ ಗೊತ್ತಾಗ್ಬಿಡುತ್ತೆ ಅಂತ, ಕ್ಯಾಮ್ರಾದಲ್ಲೆಲ್ಲ ರೆಕಾರ್ಡ್ ಆಗುತ್ತೆ ಅಂತ ಕ್ಯಾಮ್ರಾ ಮುರಿದಾಕಕ್ಕೆ ಬಂದಿದ್ರು. ಇವ್ರ ಯೋಗ್ಯತೆ ನನ್ನ ಮೊಬೈಲಲ್ಲೇ ಇದೆ. ಕ್ಯಾಮ್ರಾಗೆ ಹೋಗೋ ಅವಶ್ಯಕತೆನೇ ಇಲ್ಲ. ನಾನು 2 ಲಕ್ಷ ಕೊಟ್ಟು ಬಂಡವಾಳ ಹಾಕಿ ಮೊಬೈಲ್ ತೊಗೊಂಡಿದ್ದೀನಿ, ಮೊಬೈಲಲ್ಲೇ ಇಟ್ಟಿದ್ದೀನಿ. ಯಾವತ್ತಿಗಾದರೂ ಒಂದಿನ ಬೇಕೇ ಬೇಕಾಗುತ್ತೆ, ಯೂಸ್ ಆಗುತ್ತೆ ಅಂತ. ಇಂಥ ಅಕ್ಕಪಕ್ಕ ಕಚ್ಚಡಗಳಿರ್ತಾರೆ, ನಿಂತ್ಕೊಳ್ಳೋದು ಅಕ್ಕಪಕ್ಕ ಬರೀ ನನ್ನ ವಿಷಯ. ಹಂಗೆ ವಿಡಿಯೋ ಮಾಡ್ತಾಳೆ, ಹಿಂಗೆ ವಿಡಿಯೋ. ನನಗೆ ಕೆಲಸ ಅದು ನಾನು ಮಾಡ್ತೀನಿ. ನಿನಗೂ ಮಾಡೋಕ್ಕೆ ಕೆಲಸ ಇದ್ರೆ ಮಾಡು. ಮಾಡೋಕ್ಕೆ ಕೆಲಸ ಇಲ್ಲ ನಿನಗೆ, ಅದಕ್ಕೆ ಬೇರೆಯವ್ರ ಹತ್ರ ಹೋಗಿ ನನ್ನ ಬಗ್ಗೆ ಅಪಪ್ರಚಾರ. ಕೈಲಾಗದ ಕೊನೆಯ ಶತ್ರುವಿನ ಆಯುಧ ಅಪಪ್ರಚಾರ. ನಾನು ಏನೂ ಕಿತ್ಕೊಳಕ್ಕಾಗಲ್ಲ. ಅದೇನು ಕಿತ್ಕೋತೀಯ, ಅದು ಯಾರನ್ನು ಕರೆಸ್ತೀಯ ಕರೆಸು. ನನಗೆ ಗೊತ್ತು ನೀನು ನನ್ನ ವಿಡಿಯೋ ನೋಡ್ತೀಯ ಅಂತ ಕಾಯ್ತಾ ಇರ್ತೀನಿ. ಅದೇನು ಕಿತ್ಕೋತೀಯ, ಅದು ಯಾವನ್ನ ಕರೆಸ್ಬಿಟ್ಟು ಕಿತ್ಕೋ. ನಿನಗೇನೆ ನಿಂದು ಬಂಡವಾಳ ಎಲ್ಲ ಇಲ್ಲಿ ಫೋನಲ್ಲಿದೆ. ಓಕೆ.